ನಮ್ಮ ಕುತ್ತಿಗೆಯ ಭಾಗದಲ್ಲಿ ಚಿಟ್ಟೆಯ ಆಕಾರದಲ್ಲಿರುವ ಒಂದು ಸಣ್ಣ ಗ್ರಂಥಿ ಇದೆ. ಇದು ನಮ್ಮ ಶಕ್ತಿ, ತೂಕ ಅಷ್ಟೇ ಯಾಕೆ ನಮ್ಮ ಮೂಡನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ನಂಬುತ್ತೀರಾ? ಹೌದು, ಅದೇ ಥೈರಾಯ್ಡ್. ಬನ್ನಿ, ಈ ಪುಟ್ಟ ಆದ್ರೆ ಪವರ್ಫುಲ್ ಅಂಗದ ಬಗ್ಗೆ ಇವತ್ತು ವಿವರವಾಗಿ ತಿಳಿದುಕೊಳ್ಳೋಣ. ಸರಿ, ಇವತ್ತಿನ ಚರ್ಚೆಯಲ್ಲಿ ನಾವು ಮೊದಲು ಥೈರಾಯ್ಡ್ ಅಂದರೇನು, ಅದ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡ್ತೀವಿ. ಆಮೇಲೆ ಅದರ ಕೆಲಸದಲ್ಲಿ ಏರುಪೇರಾದ್ರೆ ಏನಾಗುತ್ತೆ, ಬ್ಲಡ್ ಟೆಸ್ಟ್ ರಿಪೋರ್ಟ್ ಹೇಗೆ ಅರ್ಥ ಮಾಡ್ಕೊಳ್ಳೋದು, ಆಹಾರದ ಪಾತ್ರ ಏನು ಮತ್ತು ಥೈರಾಯ್ಡ್ ಗಂಟುಗಳ ಬಗ್ಗೆನೂ ಮಾತಾಡೋಣ. ಕೊನೆಗೆ ಒಂದು ಪ್ರಮುಖ ಸಾರಾಂಶ ಕೂಡ ಇದೆ. ಶುರು ಮಾಡೋಣ ಅಲ್ವಾ? ಮೊದಲಿಗೆ ಥೈರಾಯ್ಡ್ ಗ್ರಂಥಿ ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ದೇಹದ ಈ ಮೆಟಬಾಲಿಕ್ ಇಂಜಿನ್ ಹೇಗೆ ಕೆಲಸ ಮಾಡುತ್ತೆ ಮತ್ತು ಯಾವ ಹಾರ್ಮೋನುಗಳನ್ನ ನಿಯಂತ್ರಿಸುತ್ತೆ ಅಂತ ನೋಡೋಣ. ಥೈರಾಯ್ಡ್ ಅನ್ನ ನಮ್ಮ ದೇಹದ ಒಂದು ಮಾಸ್ಟರ್ ಥರ್ಮೋಸ್ಟ್ಯಾಟ್ ಅಂತ ಅಂದುಕೊಳ್ಳಿ. ಇದು ನಮ್ಮ ಹೃದಯ ಬಡಿತ, ನಾವೆಷ್ಟು ಫಾಸ್ಟ್ ಆಗಿ ಕ್ಯಾಲರಿ ಬರ್ನ್ ಮಾಡ್ತೀವಿ ಮತ್ತು ನಮ್ಮ ಬಾಡಿ ಟೆಂಪರೇಚರ್ ಹೀಗೆ ಎಲ್ಲವನ್ನೂ ಕಂಟ್ರೋಲ್ ಮಾಡುತ್ತೆ. ನೋಡೋಕೆ ಚಿಕ್ಕದಾಗಿದ್ರೂ ಇದರ ಪ್ರಭಾವ ಮಾತ್ರ ತುಂಬಾನೇ ದೊಡ್ಡದು. ಇಲ್ಲಿ 3 ಮುಖ್ಯ ಆಟಗಾರರಿದ್ದಾರೆ: TSH, T4 ಮತ್ತು T3. ಇವು ಒಂದು ಟೀಮ್ ತರ ಕೆಲಸ ಮಾಡ್ತವೆ. ನಮ್ಮ ಮೆದುಳಿನಲ್ಲಿರೋ ಪಿಟ್ಯೂಟರಿ ಗ್ರಂಥಿ TSH ಮೂಲಕ ಥೈರಾಯ್ಡ್ಗೆ ಸಿಗ್ನಲ್ ಕೊಡುತ್ತೆ, ಹೇ, ಇನ್ನಷ್ಟು ಹಾರ್ಮೋನ್ ಬೇಕು ಅಂತ. ಅದಕ್ಕೆ ಉತ್ತರವಾಗಿ ಥೈರಾಯ್ಡ್ ಮುಖ್ಯವಾಗಿ T4 ಅನ್ನು ಜೊತೆಗೆ ಸ್ವಲ್ಪ T3 ಅನ್ನು ಉತ್ಪಾದನೆ ಮಾಡುತ್ತೆ. ಆಮೇಲೆ ಈ T4 ದೇಹದ ಬೇರೆ ಭಾಗಗಳಲ್ಲಿ ಹೆಚ್ಚು ಆಕ್ಟಿವ್ ಆಗಿರೋ T3 ಆಗಿ ಬದಲಾಗುತ್ತೆ. ಈ ಬ್ಯಾಲೆನ್ಸ್ ಇದೆಯಲ್ಲ, ಇದೇ ಆರೋಗ್ಯದ ಸೀಕ್ರೆಟ್. ಸರಿ, ಆ ಹಾರ್ಮೋನ್ಗಳ ಬ್ಯಾಲೆನ್ಸ್ ತಪ್ಪಿದ್ರೆ ಏನಾಗುತ್ತೆ? ನಮ್ಮ ದೇಹದ ಇಂಜಿನ್ ಒಂದ್ಸಲ ತುಂಬಾ ಸ್ಲೋ ಆಗಿ ಅಥವಾ ಇನ್ನೊಂದ್ಸಲ ಓವರ್ ಸ್ಪೀಡಾಗಿ ಓಡಿದ್ರೆ ಏನಾಗ್ಬೋದು? ಇದು ಮುಖ್ಯವಾಗಿ 2 ಕಂಡೀಷನ್ಸ್ಗಳಿಗೆ ಕಾರಣವಾಗುತ್ತೆ. ಇಲ್ಲಿ ನೋಡಿ, ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯ್ಡಿಸಮ್ ಮಧ್ಯೆ ಇರೋ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೈಪೋ ಅಂದ್ರೆ ಥೈರಾಯ್ಡ್ ಕಡಿಮೆ ಕೆಲಸ ಮಾಡೋದು, ಎಲ್ಲವೂ ನಿಧಾನ ಆಗುತ್ತೆ, ತೂಕ ಹೆಚ್ಚಾಗೋದು, ಸುಸ್ತು. ಇದಕ್ಕೆ ಸಾಮಾನ್ಯ ಕಾರಣ ಹಶಿಮೋಟೋ ಕಾಯಿಲೆ, ಅಂದ್ರೆ ನಮ್ಮದೇ ಇಮ್ಯೂನ್ ಸಿಸ್ಟಮ್ ಥೈರಾಯ್ಡ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಇನ್ನೊಂದ್ ಕಡೆ ಹೈಪರ್ ಥೈರಾಯ್ಡಿಸಮ್, ಇದರಲ್ಲಿ ಥೈರಾಯ್ಡ್ ಓವರ್ ಆಕ್ಟಿವ್ ಆಗಿರುತ್ತೆ. ಇದಕ್ಕೆ ಗ್ರೇವ್ಸ್ ಕಾಯಿಲೆ ಸಾಮಾನ್ಯ ಕಾರಣ. ಹಾಗಾದ್ರೆ ಈ ಸಮಸ್ಯೆಗಳನ್ನ ಡಾಕ್ಟರ್ಸ್ ಹೇಗೆ ಪತ್ತೆ ಮಾಡ್ತಾರೆ? ಉತ್ತರ ಸರಳ: ರಕ್ತದಲ್ಲಿರೋ ಕೆಲವು ಪ್ರಮುಖ ನಂಬರ್ಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಇದೆ. ಥೈರಾಯ್ಡ್ ರಿಪೋರ್ಟ್ ನೋಡಿದಾಗ ಸ್ವಲ್ಪ ಕನ್ಫ್ಯೂಸ್ ಆಗಬಹುದು, ಆದ್ರೆ ಈ 4 ಸ್ಟೆಪ್ಸ್ ಅದನ್ನ ಸಿಂಪಲ್ ಮಾಡುತ್ತೆ. ಮೊದಲು TSH ಲೆವೆಲ್ ನೋಡಿ. TSH ಜಾಸ್ತಿ ಇದ್ರೆ ಅದರರ್ಥ ಮೆದುಳು ಥೈರಾಯ್ಡ್ಗೆ ಇನ್ನಷ್ಟು ಹಾರ್ಮೋನ್ ಬೇಕು, ಉತ್ಪಾದಿಸು ಅಂತ ಜೋರಾಗಿ ಕೂಗ್ತಾ ಇದೆ ಅಂತ. ಯಾಕಂದ್ರೆ T4 ಮತ್ತು T3 ಲೆವೆಲ್ ಕಡಿಮೆ ಇರಬಹುದು. ಈ ಟೇಬಲ್ ಇದೆಯಲ್ಲ, ಇದು TSH ಮತ್ತು ಥೈರಾಯ್ಡ್ ಹಾರ್ಮೋನ್ಗಳ ಮಧ್ಯೆ ಇರೋ ಆ ವಿರುದ್ಧ ಸಂಬಂಧವನ್ನ ಕ್ಲಿಯರ್ ಆಗಿ ತೋರಿಸುತ್ತೆ. ಇದನ್ನ ಒಂದು ಸೀಸೋ ಆಟದ ಹಾಗೆ ಯೋಚನೆ ಮಾಡಿ. TSH ಒಂದು ಕಡೆ ಮೇಲೆ ಹೋದ್ರೆ T4, T3 ಇನ್ನೊಂದ್ ಕಡೆ ಕೆಳಗೆ ಬರುತ್ತೆ. ಇದು ಹೈಪೋಥೈರಾಯ್ಡಿಸಮ್. ಅದೇ TSH ಕೆಳಗೆ ಇದ್ರೆ ಹಾರ್ಮೋನ್ಗಳು ಮೇಲೆ ಇರ್ತವೆ, ಅದು ಹೈಪರ್ ಥೈರಾಯ್ಡಿಸಮ್. ಈ ಸಂಬಂಧವೇ ಡಾಕ್ಟರ್ಗಳಿಗೆ ಕರೆಕ್ಟಾಗಿ ರೋಗ ಪತ್ತೆ ಹಚ್ಚಲು ಸಹಾಯ ಮಾಡುತ್ತೆ. ಇವು ವಯಸ್ಕರಿಗೆ ಇರೋ ಸಾಮಾನ್ಯ ರೆಫರೆನ್ಸ್ ರೇಂಜ್ ಅಷ್ಟೇ. ಆದ್ರೆ ಒಂದು ವಿಷಯ ನೆನ್ಪಲ್ಲಿಡಬೇಕು: ಮಕ್ಕಳಿಗೆ, ಗರ್ಭಿಣಿಯರಿಗೆ ಮತ್ತು ವಯಸ್ಸಾದವರಿಗೆ ಈ ಲೆವೆಲ್ಗಳು ಬೇರೆ ಇರಬಹುದು. ಅದಕ್ಕೆ ರಿಪೋರ್ಟ್ ಬಂದ ತಕ್ಷಣ ಡಾಕ್ಟರ್ ಜೊತೆ ಮಾತಾಡೋದು ತುಂಬಾನೇ ಮುಖ್ಯ. ಸರಿ, ಟೆಸ್ಟ್ ಮತ್ತು ನಂಬರ್ಗಳ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಈಗ ನಾವು ಪ್ರತಿದಿನ ಗಮನ ಕೊಡಬಹುದಾದ ವಿಷಯ ಅಂದ್ರೆ ನಮ್ಮ ಆಹಾರನ ಬಗ್ಗೆ ನೋಡೋಣ. ಥೈರಾಯ್ಡ್ ಆರೋಗ್ಯಕ್ಕೆ ಸಪೋರ್ಟ್ ಮಾಡೋಕೆ ಏನ್ ತಿನ್ಬಹುದು? ಥೈರಾಯ್ಡ್ ಹಾರ್ಮೋನ್ ತಯಾರಾಗೋಕೆ ದೇಹಕ್ಕೆ ಕೆಲವು ಕಚ್ಚಾ ವಸ್ತುಗಳು ಬೇಕು. ಮೀನು, ಮೊಟ್ಟೆ, ಹಾಲಿನ ಉತ್ಪನ್ನಗಳಲ್ಲಿರೋ ಅಯೋಡಿನ್ ಈ ಹಾರ್ಮೋನ್ಗಳ ಮುಖ್ಯ ಬಿಲ್ಡಿಂಗ್ ಬ್ಲಾಕ್. ಬ್ರೆಜಿಲ್ ನಟ್ಸಲ್ಲಿರೋ ಸಿಲೀನಿಯಂ T4 ಅನ್ನು ಆಕ್ಟಿವ್ T3 ಆಗಿ ಬದಲಾಯಿಸೋಕೆ ಹೆಲ್ಪ್ ಮಾಡುತ್ತೆ. ಈ ಥರದ ಪೌಷ್ಟಿಕ ಆಹಾರಗಳು ಥೈರಾಯ್ಡ್ಗೆ ಬೇಕಾದ ಇಂಧನವನ್ನ ಒದಗಿಸ್ತವೆ. ಇನ್ನೊಂದು ಕಡೆ ಕೆಲವು ಆಹಾರಗಳನ್ನ ಮಿತಿಗೊಳಿಸೋದು ಕೂಡ ಮುಖ್ಯ. ಉದಾಹರಣೆಗೆ ಎಲೆಕೋಸು, ಬ್ರೊಕೊಲಿ, ಸೋಯಾದಲ್ಲಿ ಗೈಟ್ರೋಜನ್ ಅನ್ನೋ ಅಂಶ ಇರುತ್ತೆ. ಇವನ್ನ ಹಸಿಯಾಗಿ ಅತಿಯಾಗಿ ತಿಂದ್ರೆ ಥೈರಾಯ್ಡ್ ಅಯೋಡಿನ್ ಹೀರಿಕೊಳ್ಳೋದಕ್ಕೆ ಅಡ್ಡಿಪಡಿಸಬಹುದು. ಆದ್ರೆ ಇದನ್ನ ಬೇಯಿಸಿ ತಿಂದ್ರೆ ಅದರ ಪ್ರಭಾವ ಕಡಿಮೆ ಆಗುತ್ತೆ. ಸಂಪೂರ್ಣವಾಗಿ ಬಿಡಬೇಕಿಲ್ಲ, ಮಿತವಾಗಿ ಸೇವಿಸಬೇಕು. ಇದೀಗ ಥೈರಾಯ್ಡ್ ಬಗ್ಗೆ ಸಂಪೂರ್ಣ ಚಿತ್ರಣ ಕೊಡೋಕೆ ಅದಕ್ಕೆ ಸಂಬಂಧಿಸಿದ ಮತ್ತೊಂದು ಸಾಮಾನ್ಯ ಸಮಸ್ಯೆಯನ್ನ ಸಂಕ್ಷಿಪ್ತವಾಗಿ ನೋಡೋಣ. ಕುತ್ತಿಗೆಯಲ್ಲಿ ಗಂಟು ಅಥವಾ ಉಂಡೆ ಅಂತ ತಕ್ಷಣ ಭಯ ಆಗೋದು ಸಹಜ. ಆದ್ರೆ ಒಂದು ಒಳ್ಳೆ ಸುದ್ದಿ ಏನಂದ್ರೆ 95% ಹೆಚ್ಚು ಥೈರಾಯ್ಡ್ ಗಂಟುಗಳು ಕ್ಯಾನ್ಸರ್ ಅಲ್ಲದ, ಅಂದ್ರೆ ಹಾನಿಕಾರಕವಲ್ಲದ ಗಡ್ಡೆಗಳಾಗಿರುತ್ತವೆ.
ಅವುಗಳನ್ನ ಸಾಮಾನ್ಯವಾಗಿ ಬೇರೆ ಯಾವುದೋ ಟೆಸ್ಟ್ ಮಾಡುವಾಗ ಆಕಸ್ಮಿಕವಾಗಿ ಕಂಡುಹಿಡಿಯಲಾಗುತ್ತೆ. ಹಾಗಾದ್ರೆ ಯಾವ ಲಕ್ಷಣಗಳನ್ನ ನಾವು ಗಂಭೀರವಾಗಿ ತಗೋಬೇಕು? ಕುತ್ತಿಗೆಯಲ್ಲಿ ಏನಾದ್ರೂ ಊತ ಕಾಣಿಸಿದ್ರೆ ಅಥವಾ ಮುಟ್ಟಿದಾಗ ಗೊತ್ತಾದ್ರೆ, ವಿಶೇಷವಾಗಿ ಅದರಿಂದ ಉಸಿರಾಟಕ್ಕೆ ಅಥವಾ ಊಟ ನುಂಗೋಕೆ ಕಷ್ಟ ಆಗ್ತಿದ್ರೆ ತಕ್ಷಣ ಡಾಕ್ಟರ್ನ ನೋಡ್ಬೇಕು. ಇದನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರ್ದು. ಹಾಗಾದ್ರೆ ಈ ಎಲ್ಲ ಮಾಹಿತಿಗಳಿಂದ ನಾವು ಕಲಿಯಬೇಕಾದ ಪ್ರಮುಖ ಪಾಠ ಏನು? ಈ ಮಾತು ಎಲ್ಲವನ್ನೂ ಹೇಳುತ್ತೆ. ಆಹಾರ, ಥೈರಾಯ್ಡ್ ಆರೋಗ್ಯದಲ್ಲಿ ಖಂಡಿತ ಒಂದು ಸಪೋರ್ಟಿಂಗ್ ರೋಲ್ ಪ್ಲೇ ಮಾಡುತ್ತೆ, ಆದ್ರೆ ಅದು ವೈದ್ಯಕೀಯ ಚಿಕಿತ್ಸೆಗೆ ಪರ್ಯಾಯ ಅಲ್ಲ. ಸರಿಯಾದ ಡಯಾಗ್ನೋಸಿಸ್ ಮತ್ತು ಟ್ರೀಟ್ಮೆಂಟ್ಗೆ ಡಾಕ್ಟರ್ ಸಲಹೆ ಅತ್ಯಗತ್ಯ. ಔಷಧಿ ಮತ್ತು ಆರೋಗ್ಯಕರ ಜೀವನಶೈಲಿ ಎರಡೂ ಸೇರಿದಾಗ ಮಾತ್ರ ಉತ್ತಮ ಫಲಿತಾಂಶ ಸಿಗೋಕೆ ಸಾಧ್ಯ. ನಮ್ಮ ದೇಹ ಸದಾ ನಮಗೆ ಸೂಕ್ಷ್ಮ ಸಂಕೇತಗಳನ್ನ ಕಳುಸ್ತಲೇ ಇರುತ್ತೆ. ಕಾರಣ ಇಲ್ಲದೆ ಸುಸ್ತಾಗೋದು, ಇದ್ದಕ್ಕಿದ್ದಾಗೆ ತೂಕದಲ್ಲೇ ಬದಲಾವಣೆ ಅಥವಾ ಮೂಡ್ ಸ್ವಿಂಗ್ಸ್, ಇದನ್ನೆಲ್ಲ ಗಮನಿಸಿ. ಇವು ಕೇವಲ ಒಂದು ಕೆಟ್ಟ ದಿನದ ಲಕ್ಷಣಗಳಾಗಿರದೆ ದೇಹದ ಮಾತುಗಳಾಗಿರಬಹುದು. ಯಾವುದೇ ಅನುಮಾನಗಳಿದ್ರೆ ಡಾಕ್ಟರನ್ನ ಸಂಪರ್ಕಿಸಲು ಹಿಂಜರಿಯಬೇಡಿ.